ಮಡಿಕೇರಿಯಲ್ಲಿ ಜನಾಕ್ರೋಶ ಯಾತ್ರೆ ಇವತ್ತು ಬಿಜೆಪಿದು ಮತ್ತೊಂದು ಜನಾಕ್ರೋಶ ಯಾತ್ರೆ. ಒಂದ್ ಕಡೆ ವಿನಯ್ ಸುಯಿಸೈಡ್ ಕಿಚ್ಚು, ಮತ್ತೊಂದ್ ಕಡೆ ಇವತ್ತು ಜನಾಕ್ರೋಶ ಯಾತ್ರೆ ಮಡಿಕೇರಿಯಲ್ಲಿ. ರಣ ಕಾಹಳೆ ಮೊಳಗಿಸಲಿದ್ದಾರಂತೆ ಬಿಜೆಪಿ ನಾಯಕರು. ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ, ಸಿಟಿ ರವಿ, ಛಲವಾದಿ ಸೇರಿ ಹಲವು ನಾಯಕರು ಭಾಗಿ. ಇನ್ನೊಂದು ಕಡೆ ಇನ್ನೊಂದು ಖುಷಿ ಇದೆ. ದಳಪತಿಗಳನ್ನ ಹೊರಗಿಟ್ಟು ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಹಾಗಾಗಿ ಜೆಡಿಎಸ್ ದೂರ ಯಾಕೋ ಸ್ವಲ್ಪ ಮೈತ್ರಿ ನಾನೊಂದು ತೀರ ನೀನೊಂದು ತೀರ ಆಗ್ತಾ ಇದೆಯಾ ಅಂತ ಆ ನಾಯಕನಿಗೆ ಖುಷಿ. ನಾಯಕನಿಗೆ ಖುಷಿ ಆಲ್ರೆಡಿ ಜೆಪಿ ಶೆಟ್ಟಿ ಅವರು ಹೇಳ್ಬಿಟ್ಟಿದ್ದಾರೆ. ಪ್ರೀತಮ್ ಗೌಡ ಖುಷಿಯಾಗಿದ್ದಾರೆ ಅಂತ. ಪಾದಯಾತ್ರೆಯಿಂದ ಆದ ನಷ್ಟವನ್ನ, ಆದ ವೈಫಲ್ಯವನ್ನ ಅಥವಾ ಈಗ ಸ್ಟ್ರಾಟಜಿ ಚೇಂಜ್ ಮಾಡಿಕೊಂಡು ನೀವು ಬೇರೆ ಮಾಡಿ ನಾವು ಬೇರೆ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ಮೈತ್ರಿಗೆ ಬೆಲೆ ಕೊಟ್ಟು ಅವತ್ತು ಪ್ರೀತಮ್ ಗೌಡ ಹೊರಗುಳಿದಿದ್ರು. ಇವತ್ತು ಖುಷಿಯಾಗಿ ಬಿಜೆಪಿಯಲ್ಲೇ ಸೇರ್ಕೊಂಡು ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಇವರು. ಆಮೇಲೆ ಮುಡ ಹಗರಣದ ಸಂದರ್ಭದಲ್ಲಿ ಬ್ಯಾನ್ ಆಗಿದ್ರು, ಇವರು ಬರಬಾರ್ದು ಅಂತ ಇತ್ತು. ಈಗ ಹಾಸನದಲ್ಲಿ ಆಗ್ತಾ ಇರುವಂತದ್ದು ಜೆಡಿಎಸ್ ಇಲ್ಲ ಅಂತೇಳಿ ಜವಾಬ್ದಾರಿಯನ್ನು ಕಂಪ್ಲೀಟ್ ಅವರೇ ವಹಿಸಿಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಜನಾಕ್ರೋಶ ಯಾತ್ರೆಯಲ್ಲಿ ಕೇಸರಿ ಸೇನೆ ಲೀಡಿಂಗ್ ಮತ್ತು ಅಂದು ಮೈತ್ರಿಗೆ ಬೆಲೆ ಕೊಟ್ಟು ದೂರವಾಗಿದ್ರು ಪ್ರೀತಮ್ ಗೌಡ. ಅಂದ್ರೆ ಬರಲಿಲ್ಲ, ನಾನು ಬರೋದಿಲ್ಲ ಅಂತೇಳಿ ಬಹಳ ಗಲಾಟೆ ಆಯ್ತು. ಅದು ಚನ್ನಪಟ್ಟಣದಲ್ಲಿ ಬಂದಾಗ ಕುಮಾರಸ್ವಾಮಿ ಮತ್ತೊಂದು ಬೇಡ ಅಂತ ಆಯ್ತು ಪ್ರೀತಮ್ ಗೌಡಗೆ ಯಾಕೆ ಕೋಪ ಅಂತಂದ್ರೆ, ಪ್ರೀತಮ್ ಗೌಡ ನೋಡಿ ವೀಕ್ಷಕರಿಗೆ ಏನು ನೋಡಿ, ರಾಜಕೀಯದಲ್ಲಿ ಪ್ರೀತಮ್ ಗೌಡ ಖಂಡಿತವಾಗ್ಲೂ ಗೆದ್ದು ಬರುವಂತ ಯುವಕ ಆಗಿದ್ದ ಹಾಸನದಲ್ಲಿ. ಅಲ್ಲಿ ಸ್ವರೂಪ್ ಅವರು ಜೆಡಿಎಸ್ ನಿಂದ ಅಭ್ಯರ್ಥಿ ಆದ್ರು. ಅಲ್ಲಿ ಯಾರು ರೇವಣ್ಣ ಅವರ ಪತ್ನಿ ಆಗಬೇಕು ಅಂತೆಲ್ಲ ಇತ್ತು, ಬಟ್ ಆ ಜಾತಿ ಕಾರಣಕ್ಕಾಗಿ ಆಗಲಿಲ್ಲ. ಸ್ವರೂಪ್ಗೆ ಕೊಟ್ಟು ನನ್ನ ಮಗ ಅಂತ ಅವ್ರಿಗೆ ಹೇಳಿದ್ರು. ಮತ್ತೊಂದು ಕಡೆ ಪಕ್ಕದ ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಬಿಜೆಪಿ ಅಭ್ಯರ್ಥಿ, ತಮ್ಮಣ್ಣ ಕಾಂಗ್ರೆಸ್ ಅಭ್ಯರ್ಥಿ. ಅಲ್ಲಿ ಓಪನ್ ಆಗಿ ಜೆಡಿಎಸ್ ಅವರು ಹೇಳ್ಬಿಟ್ರು, ನಾವು ನಮ್ಮೆಲ್ಲ ಜೆಡಿಎಸ್ ಮತಗಳನ್ನ ಕಾಂಗ್ರೆಸ್ಗೆ ಹಾಕ್ತಾ ಇದ್ದೀವಿ ಅಂತ ಓಪನ್ ಆಗಿ ಹೇಳಿದ್ರು. ಅದು ಹೇಳಿದ ಎಂಎಲ್ಸಿ ಹೇಳಿದ್ದು ಇಡೀ ವೈರಲ್ ಆಗಿತ್ತು. ಜೆಡಿಎಸ್ ಎಲ್ಲ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು. ಕಾಂಗ್ರೆಸ್ ಗೆಲ್ತು, ಸಿಟಿ ರವಿ ಸೋತರು. ಇದರ ಬದಲಿಗೆ ಕಾಂಗ್ರೆಸ್ ಹಾಸನದಲ್ಲಿ ತನ್ನೆಲ್ಲ ಒಂದು 13-14 ಸಾವಿರ ಅಥವಾ 30 ಸಾವಿರ ಏನೋ ಓಟಿದೆ, ಅವೆಲ್ಲವನ್ನು ಕೂಡ ಸ್ವರೂಪ್ಗೆ ಹಾಕ್ಬಿಟ್ಟು ಪ್ರೀತಮ್ ಗೌಡರನ್ನು ಸೋಲಿಸಿದ್ರು. ಪ್ರೀತಮ್ ಗೌಡ ರಾಜಕೀಯದಲ್ಲಿ ಜೋರ ಕಡಿಮೆನ ಮತ್ತೊಂದು ಬಹಳ ದೊಡ್ಡ ಗಲಾಟೆ ಆಗಿದ್ದು ನಿಮ್ಗೆ ಗೊತ್ತಿದೆ. ಈ ಹಿಂದೆ ತಲೆ ಮೇಲೆ ಕಲ್ಲು ಬಿದ್ದಿತ್ತು ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಹೋರಾಟದಲ್ಲಿ. ಪ್ರೀತಮ್ ಗೌಡ ಏನು ಒಕ್ಕಲಿಗ, ಆತ ಕೂಡ ಒಕ್ಕಲಿಗನೇ, ಆದರೆ ಜೆಡಿಎಸ್ ಭದ್ರಕೋಟೆಯಲ್ಲಿ ಹಾಸನದಿಂದ ಗೆದ್ದು ಬಂದಂತದ್ದು ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಈ ದೇವೇಗೌಡರ ಫ್ಯಾಮಿಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿತ್ತು. ಹಾಗಾಗಿ ಪ್ರೀತಮ್ ಗೌಡರನ್ನು ಸೋಲಿಸೋದಕ್ಕೆ ಎಂತ ಕೋಪ ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ದೇವೇಗೌಡರೇನು, ಕುಮಾರಸ್ವಾಮಿ ಏನು, ಅನಿತಾ ಕುಮಾರಸ್ವಾಮಿ ಏನು, ಆಮೇಲೆ ರೇವಣ್ಣ ಅವರ ಪತ್ನಿ ಏನು, ಎಲ್ಲ ಬಂದು. ಸೊ ಆನಂತರ ಏನಾಯ್ತು, ಜೆಡಿಎಸ್ ಮತ್ತು ಈ ಯಾರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ ದೇವೇಗೌಡರ ಮನೆಗೆ ಹೋದಾಗಲೂ ಕೂಡ ಪ್ರೀತಮ್ ಗೌಡ ಫುಲ್ ಕೋಪಗೊಂಡಿದ್ರೆ, ಏನು ಹೋಗೋದು ಹಂಗೆ ಅಂತೇಳಿ. ಸೊ ಮುಡ ಸಂದರ್ಭದಲ್ಲಿ ಅವರು ಬಂದಾಗ ಅವರನ್ನ ಬರಬಾರದು ಅಂತ ಆಯ್ತು, ಬ್ಯಾನ್ ಆಯ್ತು, ಹೊರಗಿಟ್ಟು. ಈಗ ಮತ್ತೆ ಖುಷಿಯಾಗಿದ್ದಾರಂತೆ. ಇಷ್ಟೆಲ್ಲ ವಿಚಾರಗಳು ನಡೀತಾ ಇದೆ. ಸೊ ಹಾಗಾಗಿ ಒಂದು ಕಡೆ ಜನಾಕ್ರೋಶ ಯಾತ್ರೆ ಏನ್ ವರ್ಕ್ ಆಗುತ್ತೆ ಅಂತ ನಂಗೆ ಅನ್ಸೋದು ಗೊತ್ತಿಲ್ಲ. ಯು ಟೆಲ್ ಮಿ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್. ಇನ್ನೇನೆ ನಾವು ಹೇಳ್ತಾ ಇದ್ವಿ ಅಲ್ಲಿ ಲೀಡರ್ ಕಾಣ್ತಾ ಇಲ್ಲ ಅಂತ. ಇವತ್ತು ಮಡಿಕೇರಿ ಮಾಡ್ತಾರೆ, ನಾಳೆ ಮಂಗಳೂರು ಮಾಡ್ತಾರೆ, ಶಿವಮೊಗ್ಗ ಮಾಡ್ತಾರೆ, ಇನ್ನೊಂದ್ ಕಡೆ ಮಾಡ್ತಾರೆ. ಅಲ್ಲಿ ಹೋಗಿ ಅದೇ ಸ್ಟೇಟ್ಮೆಂಟ್ ಕೊಡ್ತಾರೆ. ದರ ಏರಿಕೆ ಸರ್ಕಾರ, ದರಿದ್ರ ಸರ್ಕಾರ ಅಂತ ಅದೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಉಪಯೋಗ ಏನು ಅದರಿಂದ? ಅದರ ನಡುವೆ ಮತ್ತೊಂದು ಅವ್ರಿಗೆ ಬಹಳ ತೊಂದರೆ ಆಗಿದೆ. ಅದು ಈ ಬಾಲಗ್ರಹ ಪೀಡನೆ ಗೊತ್ತಿಲ್ಲ. ಅವ್ರು ಮೈಸೂರಲ್ಲಿ ಶುರು ಮಾಡಿದಾಗ ಪ್ರಾಬ್ಲಮ್ ಇರಲಿಲ್ಲ. ನಿನ್ನೇನೇ ಆಗ್ಬಿಡ್ತು, ಡಿಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು, ನೀವು ಚೆನ್ನಾಗಿ ಹೋರಾಟ ಮಾಡ್ತಾ ಇದ್ರಿ, ಕೇಂದ್ರದವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ, 53 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ನಿಮಗೆ ಆ ಟೈಮಿಂಗ್ಸ್ ಇದೆಯಲ್ಲ ಬಹಳ ಖರಾಬ್ ಇದ್ದಂಗೆ ಕಾಣ್ತಾ ಇದೆ. ಬನ್ನಿ ಚಂದ್ರ ಇದ್ರ ಬಗ್ಗೆ. ಪ್ರೀತಮ್ ಗೌಡ ತರದವ್ರು ಈಗ ಲೋಕಲಿ ನೀವು ಇಫ್ ಯು ಕಮ್ ಟು ಹಾಸನ್, ಪ್ರೀತಮ್ ಗೌಡ ಅವರನ್ನೇ ಅದು ಜನನಾಯಕ ಅಲ್ಲಿ. ಖಂಡಿತ ಆತನಿಗೆ ಫುಲ್ ಹೈಲೈಟ್ ಮಾಡಿ ಅವರೇನಾದ್ರೂ ಅಲ್ಲಿ ಲೀಡ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗಾರು ಇರೋದ್ರಲ್ಲಿ ಅದೇನಾಗುತ್ತೆ. ಈಗ ನೋಡಿ, ಒಮ್ಮೊಮ್ಮೆ ಸಣ್ಣ ಪುಟ್ಟ ವಿಚಾರ, ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳುವಾಗ ಒಂದು ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿದ್ದಂತ ಕೆಲವು ಸಂಘರ್ಷಗಳನ್ನು ಸುಮ್ಮನೆ ಅದು ತಡೆ ಹಿಡಿಬೇಕಾಗುತ್ತೆ. ಇಲ್ಲ ಮ್ಯಾನೇಜ್ ಮಾಡ್ಕೊಳ್ಳಿ, ಅಲ್ಲಿ ತನಕ ಆಗ್ಲಿ ಅಂತೇಳಿ. ಅದು ಜಿಲ್ಲಾ ಮಟ್ಟಕ್ಕೆ ಬಂದಾಗ ರಾಜ್ಯ ಮಟ್ಟದಲ್ಲಿರುವಂತ ಗೊತ್ತಿರ್ತದೆ. ಪ್ರೀತಮ್ ಈಗ ನೀವು ಹೇಳಿದ್ರಲ್ಲ, ಪ್ರೀತಮ್ ಗೌಡ ಕೊಡಬೇಕಿದೆ, ಎಲ್ಲರಿಗೂ ಗೊತ್ತು. ಪ್ರೀತಮ್ ಗೌಡ ಒನ್ ಆಫ್ ದ ಬೆಸ್ಟ್ ಲೀಡರ್, ಬಿಜೆಪಿಯಿಂದ ಹೊರಹೊಮ್ಮಬಹುದಂತ ಒಳ್ಳೆ ಲೀಡರ್ ಅಂತ ಹೇಳಿ. ಆಮೇಲೆ ಒಳ್ಳೆ ನಾಲೆಜಬಲ್, ಈಗ ಒಳ್ಳೆ ಎಜುಕೇಶನ್. ಈ ಜನಾಕ್ರೋಶ ಯಾತ್ರೆ ಅಂತ ಹೇಳ್ತಾ ಇದ್ರೆ, ಆ ಆಕ್ರೋಶ ಎಲ್ಲಿದೆ ಅಲ್ಲಿ? ದಟ್ ಫೈರ್
ನಾಟ್ ಸೀನ್ ಎಟ್ ಆಲ್. ಖಂಡಿತ. ಯಾವೆಲ್ಲ ಲೀಡರ್ ಇವರೆಲ್ಲ ಒಂಥರ ತುಂಬಾ ಎಲೈಟ್ ಸೊಫಿಸ್ಟಿಕೇಟೆಡ್ ಲೀಡರ್ಸ್ ಅಂತ ಅನ್ಸುತ್ತೆ. ಅದೇನಂತಂದ್ರೆ ಅಲ್ಲಿಂದ ನೀವು ಹೋರಾಟ ಮಾಡಿ ಅಂತ ಹೇಳೋ ಅಂತ ಬಂದ್ಬಿಡೋದು, ಆಮೇಲೆ ಜಾತ್ರೆ ಮಾಡ್ತಾರೆ ಹೋರಾಟಕ್ಕೆ. ಆಮೇಲೆ ಹೋರಾಟ ಆಯ್ತು, ಮುಗೀತು, ಬರೋಣ ಅಂತ ಅಂದ್ಬಿಟ್ಟು. ಅದಕ್ಕೆ ಮೊನ್ನೆ ನಾವು 18 ಜನ ಸಸ್ಪೆಂಡ್ ಆದಾಗ ಕೇಳ್ತಾ ಇದ್ವಿ. ಅಂದ್ರೆ ಒಂದು ಯಾರು ತಮಾಷೆ ಮಾಡ್ತಾ ಇದ್ರು, 18 ಜನ ಸಸ್ಪೆಂಡ್. ಈಗ ಹಬ್ಬ ಇದೆಯಲ್ಲ, ಹಬ್ಬಕ್ಕೆ ಬಟ್ಟೆ ಎಲ್ಲ ತಗೊಳಕ್ ಹೋಗ್ತಾ ಇದ್ದೀವಿ, ಹಬ್ಬ ಎಲ್ಲ ಮುಗಿದ ನಂತರ ಒಂದ್ 2 ದಿವಸ ಅಲ್ಲಿಗೆಲ್ಲ ಅಜ್ಜಿ ಮನೆಗೆಲ್ಲ ಹೋಗಿ ಬಂದು ಆಮೇಲೆ ಹೋರಾಟ ಮಾಡೋಣ, ಆ ತರ ಇದೆ. ಚಂದ್ರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ಚಂದ್ರು, ಒಂದು ಕಡೆ ಹೋರಾಟವನ್ನು ಬಹಳ ಜೋರಾಗಿ ಶುರು ಮಾಡಿದ್ರು, ಇಲ್ಲ ಅಂತಲ್ಲ. ಲಕ್ಷ್ಮಿ ಅವರು ಹೇಳ್ತಾ ಇದ್ರು, ಒಂದು ಲೀಡರ್ಶಿಪ್ ಇಲ್ಲ ಅಂತ ಹೇಳಿದಾಗ ಆಯ್ತಪ್ಪ ಎಲ್ಲ ಸೇರಿ ಎಲ್ಲ ನೀವೆಲ್ಲ ಲೀಡ್ರೆ ಅಂತ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಈ ಬೆಲೆ ಏರಿಕೆ ವಿಚಾರಗಳು ಕೂಡ ಒಂದು ರೀತಿಯಲ್ಲಿ ಹಿನ್ನಡೆ ಆದಂಗೆ ಕಾಣುತ್ತದೆ. ಯಾಕಂದ್ರೆ ವೀರಾವೇಶವಾಗಿ ಮಾತಾಡಕ್ಕಾಗಲ್ಲ, 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಅಂತ. ಕೇಂದ್ರ ಮಾಡಿದ್ರು ಕೂಡ ಅದು ಗ್ರಾಹಕರ ಮೇಲೆ ಹೊರೆ ಬೀಳೋದಿಲ್ಲ, ಅದು ಬೇರೆ ವಿಚಾರ. ಆಕ್ರೋಶ ಇದ್ರೆ ಕಂಡುಬಿಡತ್ತೆ, ನಿಜವಾದ ಆಕ್ರೋಶ ಇದ್ರೆ ಕಾಣಿಸ್ತದೆ ಜನಕ್ಕೆ. ಯು ಕಾಂಟ್ ಫೂಲ್ ಪೀಪಲ್. ಇದು ಅಂದ್ರೆ ಈಗ ಅದು ಇದೊಂದು ನಾಮಕವಾಗ್ತದೆ. ಆಯ್ತಪ್ಪ, ಒಂದು ಪ್ಲಾನ್ ಹಾಕೊಂಡಿದೀವಿ, ಆಟ ಆಡಿ ಬರ್ತೀವಿ, ಪ್ರತಿಭಟನೆ ಮಾಡಿ ಬರ್ತೀವಿ, ಜೈಕಾರ ಧಿಕ್ಕಾರ ಹಾಕಿ ಬರ್ತೀವಿ ಅಂತಿದೆಯಾ? ಇಲ್ಲ, ಇದರಿಂದ ರಾಜ್ಯ ಸರ್ಕಾರಕ್ಕೆ ಮೊನಚಾಗಿ ತಿವಿಬೇಕು ಅಂತ ಇದೆಯಾ? ಏನ್ ಅನಿಸ್ತಾ ಇದೆ ನಿಮ್ಗೆ? ಖಂಡಿತ ಕ್ಷೇತ್ರ, ಈಗಾಗಲೇ ಏನು ಬಹಳಷ್ಟು ದಿನಗಳಿಂದ ನೋಡ್ತಾ ಇದ್ದೀವಿ, ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾ ಇದೆ. ಒಂದಲ್ಲ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಆದ್ರೆ ಸಾರ್ವಜನಿಕವಾಗಿ ಜನರು ಎಲ್ಲೂ ಕೂಡ ಬಹಿರಂಗವಾಗಿ ಆಚೆಗೆ ಬರ್ತಾ ಇಲ್ಲ. ವಿಪಕ್ಷವಾಗಿ ಬಿಜೆಪಿ ಕೂಡ ಇತ್ತೀಚೆಗೆ ಸುಮ್ಮನಾಗಿತ್ತು. ಅಂದ್ರೆ ಯಾವಾಗ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಾದಂತ ಬೆಲೆ ಏರಿಕೆಗಳು ಹೆಚ್ಚಾಗ್ತಾ ಹೋಯ್ತು, ವಿಪಕ್ಷವಾಗಿ ಜನರ ಧ್ವನಿಯಾಗಿ ಬಿಜೆಪಿ ತನ್ನ ಒಂದು ಹೋರಾಟವನ್ನ ಮಾಡಲೇಬೇಕಾಗತ್ತೆ. ಆ ಒಂದು ದೃಷ್ಟಿಯಿಂದ ಈಗ ಬಿಜೆಪಿ ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಆದ್ರೆ ಜನಾಕ್ರೋಶ ಕಾಣ್ತಾ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಯಾಕಂದ್ರೆ ಆಯಾ ಜಿಲ್ಲೆಗಳಲ್ಲಿ ಅಥವಾ ಆಯಾ ಕ್ಷೇತ್ರಗಳಿಗೆ ಹೋದಂತ ಸಂದರ್ಭದಲ್ಲಿ ನಾಯಕರುಗಳು ಕೂಡ ಬದಲಾಗ್ತಾ ಹೋಗ್ತಾ ಇದ್ದಾರೆ. ಒಂದ್ ಕಡೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಸ್ಪಷ್ಟವಾಗಿ ಜೊತೆಯಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿರೋದ್ರಿಂದ ಅವರು ಕೂಡ ಹೋರಾಟದಲ್ಲಿ ಇರಲೇಬೇಕು. ಮತ್ತೊಂದ್ ಕಡೆ ವಿಪಕ್ಷ ನಾಯಕರಾದಂತಹ ಅಶೋಕ್ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂದ್ರೆ ಜನರು ತಾವಾಗಿ ವಾಲಂಟರಿ ಆಗಿ ಬರ್ತಾ ಇಲ್ಲ. ಒಂದ್ ಕಡೆ ರಾಜ್ಯದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಬಿಜೆಪಿ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಈಗ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸ್ ಇಂದ ನೀರಿಲ್ಲ, ಟ್ಯಾಂಕರ್ ಬರ್ಬೇಕಂದ್ರ ರೋಡ್ ಸರಿ ಇಲ್ಲ ಅಂತ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ, ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ, ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ, ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀನಿ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.